ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಲೆನ್ಸ್ ಡಯಟ್ ಇಂಪಾರ್ಟೆನ್ಸ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೇಳಿರ್ತೀರಾ ಈ ಬ್ಯಾಲೆನ್ಸ್ ಡಯಟ್ ಬಗ್ಗೆ. ಸೊ ಈ ಹಾಸ್ಪಿಟಲ್ಗೆ ಹೋದಾಗ, ಡಾಕ್ಟರ್ಸ್ ಮೀಟ್ ಮಾಡಿದಾಗ, ಡಯಟಿಷಿಯನ್ಸ್, ನ್ಯೂಟ್ರಿಷನಿಸ್ಟ್ನ ಮೀಟ್ ಮಾಡಿದಾಗ ಈ ಬ್ಯಾಲೆನ್ಸ್ ಡಯಟ್ ನೀವು ಫಾಲೋ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಈ ಬ್ಯಾಲೆನ್ಸ್ ಡಯಟ್ ಇಂಪಾರ್ಟೆನ್ಸ್ ಏನು, ಇದರ ಮಹತ್ವ ಏನು ಅಂತ ನೋಡೋದಾದ್ರೆ, ಓಕೆ, ಸೊ ಮೊದಲನೇದಾಗಿ ಈ ಬ್ಯಾಲೆನ್ಸ್ ಡಯಟ್ ಅಂದರೆ ಸಮತೋಲಿತ ಆಹಾರ ಅಂದರೆ ಏನು ಅಂತ ನೋಡೋದಾದ್ರೆ, ಈ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್, ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಈ ಎಲ್ಲ ಪೋಷಕಾಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಇದೆ ಅಂತ ಅಂದರೆ, ನೀವು ಸೇವನೆ ಮಾಡೋ ಆಹಾರದಲ್ಲಿ ಈ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ, ನಿರ್ದಿಷ್ಟ ಪ್ರಮಾಣದಲ್ಲಿ ಇದೆ ಅಂತ ಅಂದರೆ ಅದನ್ನು ನಾವು ಬ್ಯಾಲೆನ್ಸ್ ಡಯಟ್ ಅಂತ ಕರಿಬೋದು. ಸೊ ಈ ಬ್ಯಾಲೆನ್ಸ್ ಡಯಟನ್ನು ನೀವು ಸೇವನೆ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ಗಳನ್ನ ನೀವು ನೋಡ್ಬೋದು. ಸೊ ಅದರ ಇಂಪಾರ್ಟೆನ್ಸ್ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೇದಾಗಿ ಏನು ಇಂಪಾರ್ಟೆನ್ಸ್ ಅಂತ ನೋಡೋದಾದರೆ, ಈ ಬ್ಯಾಲೆನ್ಸ್ ಡಯಟ್ ಈ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ಈ ಓವರ್ ವೆಯ್ಟ್, ಒಬೇಸಿಟಿ, ಈ ರಿಸ್ಕ್ಗಳನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಇದರಿಂದ ಆಗುವಂತಹ ಹೆಲ್ತ್ ಇಶ್ಯೂಸ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಯಾವಾಗ ನೀವು ನ್ಯೂಟ್ರಿಯೆಂಟ್ ರಿಚ್ ಇರುವಂತಹ ಆಹಾರಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕ್ವಾಂಟಿಟಿಯನ್ನು ನೀವು ಫಾಲೋ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಈ ಬ್ಯಾಲೆನ್ಸ್ ಡಯಟ್ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದರೆ, ಈ ಬ್ಯಾಲೆನ್ಸ್ ಡಯಟ್ ಈ ಡಿಸೀಸ್ ಪ್ರಿವೆನ್ಷನ್ಗೆ ತುಂಬ ಸಹಾಯ ಮಾಡುತ್ತೆ. ಸೊ ನಮ್ಗೆ ಆಲ್ರೆಡಿ ತಿಳಿದಿರೋ ಹಾಗೆ ಈ ಬ್ಯಾಲೆನ್ಸ್ ಡಯಟಲ್ಲಿ ಮೇನ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್, ಹೋಲ್ ಸೀರಿಯಲ್ಸ್, ಪ್ರೋಟೀನ್ಸ್ ಅಂಶ ಸರಿಯಾದ ಪ್ರಮಾಣದಲ್ಲಿ ಇರುತ್ತೆ. ಇದು ಈ ಕ್ರೋನಿಕ್ ಡಿಸೀಸಸ್ ಲೈಕ್ ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಡಿಸೀಸಸ್ ಮತ್ತು ಕ್ಯಾನ್ಸರ್, ಈ ರೀತಿ ಡಿಸೀಸ್ಗಳನ್ನ ಪ್ರಿವೆನ್ಷನ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಈ ಬ್ಯಾಲೆನ್ಸ್ ಡಯಟಿಂದ ಇದು ನಮ್ಮ ಇಮ್ಯುನಿಟಿ ಫಂಕ್ಷನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ ಇನ್ಫೆಕ್ಷನ್ಸ್, ಇಲ್ನೆಸ್ನ ಫೈಟ್ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ ಈ ಬ್ಯಾಲೆನ್ಸ್ ಡಯಟನ್ನು ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಈ ಬ್ಯಾಲೆನ್ಸ್ ಡಯಟ್ ಈ ಡೈಜೆಸ್ಟಿವ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ. ಸೊ ಈ ಬ್ಯಾಲೆನ್ಸ್ ಡಯಟಲ್ಲಿ ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಮತ್ತು ಹೋಲ್ ಸೀರಿಯಲ್ಸ್ ಇರೋದ್ರಿಂದ ನಮಗೆ ಸರಿಯಾದ ಪ್ರಮಾಣದ ನಾರಿನಂಶ ದೊರಕುತ್ತೆ. ಸೊ ಇದರಿಂದ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತೆ. ಈ ಕಾನ್ಸ್ಟಿಪೇಷನ್, ಬ್ಲೋಟಿಂಗ್ ಇವುಗಳ ಸಮಸ್ಯೆಗಳು ನಮಗೆ ಕಾಣಿಸೋದಿಲ್ಲ. ಯಾವಾಗ ನಮ್ಮ ಆಹಾರದಲ್ಲಿ ನಾರಿನಂಶ ಕಡಿಮೆ ಆಗುತ್ತೋ ಆಗ ಈ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಕಾಣಿಸ್ಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಈ ರಿಫೈನ್ಡ್ ಸೀರಿಯಲ್ಸ್ ಕನ್ಸಂಪ್ಷನ್ ಜಾಸ್ತಿ ಆಗಿರೋದ್ರಿಂದ ತುಂಬ ಜನಗಳಲ್ಲಿ ಈ ಕಾನ್ಸ್ಟಿಪೇಷನ್ ಇಶ್ಯೂಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದರೆ, ಈ ಬ್ಯಾಲೆನ್ಸ್ಡ್ ಡಯಟ್ ಈ ಸ್ಕಿನ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ. ಯಾಕಂತ ಅಂದರೆ, ಈ ಬ್ಯಾಲೆನ್ಸ್ ಡಯಟಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಈ ಆ್ಯಂಟಿ ಏಜಿಂಗ್ನ ಕಡಿಮೆ ಮಾಡೋದಕ್ಕೂ ತುಂಬ ಸಹಾಯ ಮಾಡುತ್ತೆ. ಅಂದರೆ ಕೆಲವು ಜನ ಈ ಕಡಿಮೆ ಏಜಲ್ಲಿ ತುಂಬ ಏಜ್ ಆಗಿರೋ ಥರ ಕಾಣಿಸ್ತಾ ಇರ್ತಾರೆ. ಸೊ ಇದನ್ನು ಕಡಿಮೆ ಮಾಡೋದಕ್ಕೆ, ಓಕೆ, ಸೊ ಈ ಆ್ಯಂಟಿ ಏಜಿಂಗ್ನ ತಪ್ಪಿಸೋದಕ್ಕೆ ಈ ಬ್ಯಾಲೆನ್ಸ್ಡ್ ಡಯಟ್ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ, ಈ ಬೋನ್ ಹೆಲ್ತ್ಗೆ ಈ ಬ್ಯಾಲೆನ್ಸ್ ಡಯಟ್ ತುಂಬ ಸಹಾಯ ಮಾಡುತ್ತೆ. ಈ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಕೂಡ ಬ್ಯಾಲೆನ್ಸ್ ಡಯಟಲ್ಲಿ ಇರೋದ್ರಿಂದ ಇದು ನಮ್ಮ ಬೋನ್ ಹೆಲ್ತ್ಗೆ ಸಹಾಯ ಮಾಡುತ್ತೆ. ಈ ಬೋನ್ ಸ್ಟ್ರಾಂಗ್ ಆಗಿ ಇರೋ ಥರ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಾವು ನಮ್ಮ ಈ ಬ್ಯಾಲೆನ್ಸ್ಡ್ ಡಯಟಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ ಡಿ ಇರುತ್ತೆ. ಅತ್ಯಧಿಕ ವಿಟಮಿನ್ ಡಿಗೆ ನಮ್ಮ ದೇಹವನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋದ್ರಿಂದ ನಾವು ತುಂಬ ಬೆನಿಫಿಟ್ಸ್ಗಳನ್ನ ನೋಡ್ಬೋದಾಗತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಈ ಬ್ಯಾಲೆನ್ಸ್ ಡಯಟ್ ಮೆಂಟಲ್ ಹೆಲ್ತ್ಗೂ ಕೂಡ ತುಂಬ ಸಹಾಯ ಮಾಡುತ್ತೆ. ಏನಿದು ಬ್ಯಾಲೆನ್ಸ್ ಡಯಟ್ಗೂ ಮೆಂಟಲ್ ಹೆಲ್ತ್ಗೂ ಏನು ಸಂಬಂಧ ಅಂತ ನೋಡೋದಾದರೆ, ಸೊ ಎಷ್ಟೊಂದು ರಿಸರ್ಚ್ಗಳ ಪ್ರಕಾರ ಈ ಬ್ಯಾಲೆನ್ಸ್ ಡಯಟ್ ಯಾರು ಸೇವನೆ ಮಾಡಿದಾರೋ ಅವರಲ್ಲಿ ಈ ಡಿಪ್ರೆಷನ್ ರೇಟ್, ಆಂಗ್ಸೈಟಿ ರೇಟ್ ಕಡಿಮೆ ಆಗಿರೋದು ಕಾಣಿಸ್ಕೊಂಡಿದೆ. ಓಕೆ, ಸೊ ಈ ರೀತಿ ತುಂಬ ಸಹಾಯ ಮಾಡುತ್ತೆ ಈ ಬ್ಯಾಲೆನ್ಸ್ ಡಯಟ್. ಸೊ ನಾವು ದಿನನಿತ್ಯ ಸೇವನೆ ಮಾಡಿದಾಗ, ಸೊ ನೀವು ಆದಷ್ಟು ನೀವು ಆಹಾರ ಸೇವನೆ ಮಾಡಬೇಕಾದ್ರೆ ನಿಮ್ಮ ಪ್ಲೇಟಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಸರಿಯಾದ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ತಾ ಇದ್ದೀನಾ, ಪ್ರೋಟೀನ್ ತೊಗೊಳ್ತಾ ಇದ್ದೀನಾ, ಮತ್ತು ನನ್ನ ಪ್ಲೇಟಲ್ಲಿ ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದೆಯಾ, ಯಾಕಂದರೆ ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಇರೋದ್ರಿಂದ, ಫೈಬರ್ ಅಂಶ ಇರೋದ್ರಿಂದ ಅದು ಕೂಡ ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಓಕೆ, ಸೊ ನಾವು ಉದಾಹರಣೆಗಳನ್ನ ತಗೊಂಡಾಗ, ಎಕ್ಸಾಂಪಲ್ ನೀವು ಬ್ರೇಕ್ಫಾಸ್ಟ್ಗೆ
ಲೈಕ್ ಚಿತ್ರಾನ್ನ, ಪುಳಿಯೋಗರೆ, ಸೊ ಈ ರೀತಿ ಸೇವನೆ ಮಾಡಿದಾಗ ಅದರಲ್ಲಿ ಪ್ರೋಟೀನ್ ಅಂಶ ಇರೋದಿಲ್ಲ ಮತ್ತು ಫೈಬರ್ ಅಂಶ ಇರೋದಿಲ್ಲ. ಓಕೆ, ಸೊ ಅದನ್ನು ನಾವು ಬ್ಯಾಲೆನ್ಸ್ ಡಯಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದ್ರ ಬದಲಿಗೆ ನೀವು ಸೊ ಈ ಚಿತ್ರಾನ್ನ ಮಾಡಿರ್ತೀರ ಚಿತ್ರಾನ್ನ, ಅದ್ರ ಜೊತೆಗೆ ನೀವು ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ನ ಸೈಡಲ್ಲಿ ತಗೊಳ್ಳೋದ್ರಿಂದ ಮತ್ತು ಪ್ರೋಟೀನ್ಗೆ ನೀವು ಕಾಳುಗಳಿರ್ಬೋದು, ಮೊಳಕೆ ಕಟ್ಟಿದ ಕಾಳು ಇರ್ಬೋದು, ಪನ್ನೀರ್ ಇರ್ಬೋದು, ಮತ್ತು ಮೊಸರು ಇರ್ಬೋದು. ಈ ರೀತಿ ವೆಜಿಟೇರಿಯನಲ್ಲಿ ತುಂಬ ಸೋರ್ಸಸ್ಗಳನ್ನ ನೋಡ್ಬೋದು ನಾವು, ಪ್ರೋಟೀನ್ ಸೋರ್ಸಸ್ಗಳನ್ನ. ಸೊ ಈ ರೀತಿ ನೀವು ಇನ್ಕ್ಲೂಡ್ ಮಾಡಿಕೊಂಡಾಗ ಸೊ ಆ ಡಯಟ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಬೋದು. ಅಟ್ಲೀಸ್ಟ್ ಇನ್ಸ್ಟೆಡ್ ಆಫ್ ಲೈಕ್ ಪುಳಿಯೋಗರೆ, ಚಿತ್ರಾನ್ನ, ಇದ್ರ ಬದಲಿಗೆ ನೀವು ವೆಜಿಟೇಬಲ್ಸ್ ಬಾತ್ಗಳು ಮಾಡೋದ್ರಿಂದ ಅದರಿಂದನೇ ನೀವು ಅದರಲ್ಲೇ ಸರ್ಟೈನ್ ಪ್ರೋಟೀನ್ಸ್ ಆ್ಯಡ್ ಮಾಡೋದ್ರಿಂದ ಕಾಳುಗಳಿರ್ಬೋದು, ಸೋಯಾ ಇರ್ಬೋದು, ಓಕೆ, ಪನ್ನೀರ್ ಆ್ಯಡ್ ಮಾಡೋದಿರ್ಬೋದು. ಈ ರೀತಿ ಮಾಡಿದಾಗ ನೀವು ನಿಮ್ಮ ಮೀಲನ್ನು ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ನಿಮ್ಮ ಪ್ಲೇಟನ್ನು ಬ್ಯಾಲೆನ್ಸ್ ಮಾಡಿದಾಗ ನಿಮ್ಮ ಆರೋಗ್ಯವೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇರೆ ಡಿಶೀಸ್ ರಿಸ್ಕ್ಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ವೆಯ್ಟನ್ನು ಕೂಡ ಸರಿಯಾಗಿ ಇರೋ ಥರ ನೋಡ್ಕೊಳ್ಬೋದು. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಈ ಬ್ಯಾಲೆನ್ಸ್ ಡಯಟ್ ಇಂಪಾರ್ಟೆನ್ಸ್ ಏನು, ಈ ಬ್ಯಾಲೆನ್ಸ್ ಡಯಟ್ ಎಷ್ಟು ಮುಖ್ಯ ನಮ್ಮ ದೇಹಕ್ಕೆ ಅನ್ನೋದನ್ನು. ಐ ಹೋಪ್ ಯು ಫಾಲೋ ಮಾಡ್ತೀರಾ ಈ ಬ್ಯಾಲೆನ್ಸ್ ಡಯಟ್ನ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾಕಂತ ಅಂದರೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.